ಬಜೆಟ್ ದಿನ ಮಾರ್ಕೆಟ್ಟು ಮೇಲೋಗುತ್ತಾ ಕೆಳಗಡೆ ಹೋಗುತ್ತಾ ತಿಳ್ಕೊಬೇಕಾ? ಎಷ್ಟೊಂದು ಜನ ನನ್ನ ಡಿ ಎಮ್ ಅಲ್ಲಿ ಬಜೆಟ್ ದಿನ ನಿಫ್ಟಿ 50 ಯಾವ ರೀತಿ ಮೂವ್ಮೆಂಟ್ ಆಗ್ಬೋದು ಬ್ರೋ ಅಂತ ಡಿ ಎಮ್ ಮಾಡ್ತಿದ್ರಿ. ನೋಡಿ, ಬಜೆಟ್ ಬಂದ್ಬಿಟ್ಟು ಪ್ರತಿ ವರ್ಷ ಫೆಬ್ರವರಿ 1ನೇ ತಾರೀಕು ನಡೆಯುತ್ತೆ. ಇದಕ್ಕೋಸ್ಕರ ಪ್ರೀವಿಯಸ್ 2025 ಅಲ್ಲಿ ನಾವು ಬಜೆಟ್ ದಿನ ನೋಡೋದಾದ್ರೆ ಮೂವ್ಮೆಂಟ್ ಯಾವ ರೀತಿ ಬಂದಿತ್ತು ಅಂದ್ರೆ, ಬೆಳಗ್ಗೆ 11 ಗಂಟೆ ತನಕ ಮಾರ್ಕೆಟ್ ಸೈಡ್ ವೇಸ್ ಆಗಿರುತ್ತೆ, ಅಂದ್ರೆ ನಿಧಾನಕ್ಕೆ ಮೂವ್ಮೆಂಟ್ ಆಯ್ತಾ ಇರುತ್ತೆ. 11 ಗಂಟೆ ಆದ್ಮೇಲೆ ಯಾವುದೋ ಒಂದ್ ಕಡೆ ಬ್ರೇಕ್ಔಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ 2025 ಅಲ್ಲಿ ನೋಡ್ಬೋದು, ಕಾಲ್ ಸೈಡ್ ಬ್ರೇಕ್ಔಟ್ ಆಗಿತ್ತು, ಆದ್ರೆ ಅದು ಫೇಕ್ ಬ್ರೇಕ್ಔಟ್ ಆಗಿತ್ತು. ಸೊ ಇದರಿಂದ ಏನರ್ಥ ಆಗುತ್ತೆ ಅಂದ್ರೆ, ಫಸ್ಟ್ ಸೈಡ್ ಯಾವ್ದು ಬ್ರೇಕ್ಔಟ್ ಬರುತ್ತೋ ಅದು ಫೇಕ್ ಬ್ರೇಕ್ಔಟ್ ಅಂತ ಅನ್ಕೋಬಹುದು. ನೆಕ್ಸ್ಟ್ ನೋಡ್ಬೋದು, ಶಾರ್ಪ್ ಸೆಲ್ಲಿಂಗ್ ಬಂದಿತ್ತು. ಇದೇ ರೀತಿ 2024 ಅಲ್ಲಿ ಅಬ್ಸರ್ವ್ ಮಾಡೋದಾದ್ರೆ ಸೇಮ್ ಇಲ್ಲೂ ಚೆಕ್ ಮಾಡ್ಬೋದು ನೀವು. ಎರಡು ರೇಂಜ್ ಇತ್ತು. ಮಾರ್ಕೆಟ್ ಬೆಳಗಿನ ಜಾವ 11 ಗಂಟೆ ತನಕ ನಿಧಾನಕ್ಕೆ ಮೂವ್ಮೆಂಟ್ ಆಯ್ತಿತ್ತು. ಅದಾದ್ಮೇಲೆ ನೋಡ್ಬೋದು, ಅಪ್ ಸೈಡ್ ಒಂದು ಬ್ರೇಕ್ಔಟ್ ಬರುತ್ತೆ, ಬ್ರೇಕ್ಔಟ್ ಆಗಿ ಸಸ್ಟೈನು ಆಗುತ್ತೆ. ಎಷ್ಟೊಂದು ಜನ ಕಾಲ್ ಸೈಡ್ ಎಂಟ್ರಿ ತೊಗೊಳ್ತಾರೆ, ಆದ್ರೆ ನೋಡ್ಬೋದು ಎಲ್ಲಾರು ಸ್ಟಾಪ್ ಲಾಸ್ ಇಟ್ಟಾಗಿ ಒಂದೇ ಸಲ ಶಾರ್ಪ್ ಸೆಲ್ಲಿಂಗ್ ಅನ್ನೋದನ್ನ ನೋಡ್ಬೋದು ಮಾರ್ಕೆಟ್ ಅಲ್ಲಿ. ಅದಾದ್ಮೇಲೆ ಹಂಗೆ ಕಂಟಿನ್ಯೂ ಆಗುತ್ತೆ ಮಾರ್ಕೆಟ್. ನೆಕ್ಸ್ಟ್ 2023 ಅಲ್ಲಿ ಅಬ್ಸರ್ವ್ ಮಾಡೋದಾದ್ರೆ, 2023 ಹಾಕೊಳ್ಳೋಣ. ನೋಡ್ಬೋದು 2023 ಅಲ್ಲೂ ಸೇಮು. ಇಲ್ಲಿ ನೋಡಿ ನೀವು, ಬೆಳಗಿನ ಜಾವ 11 ಗಂಟೆ ತನಕ ಮಾರ್ಕೆಟ್ ಎಷ್ಟು ಒಂದು ರೇಂಜ್ ಅಲ್ಲಿ ಮೂವ್ಮೆಂಟ್ ಆಯ್ತಿತ್ತು. ಅದಾದ್ಮೇಲೆ ಶಾರ್ಪ್ ಆಗಿ ಅಪ್ ಸೈಡ್ ಮೂವ್ಮೆಂಟ್ ಕೊಡ್ತು. ಆದ್ರೆ ನಮ್ಗೆ ಏನ್ ಗೊತ್ತಿತ್ತು, ಫಸ್ಟ್ ಯಾವ ಸೈಡ್ ಮೂವ್ಮೆಂಟ್ ಬರುತ್ತೋ ಆ ಸೈಡ್ ಫೇಕ್ ಮೂವ್ಮೆಂಟ್ ಆಗಿರುತ್ತೆ. ಸೊ ಎಲ್ಲಾ ಬೈಯರ್ಸ್ ಟ್ರ್ಯಾಪ್ ಆದ್ರೂ ಒಂದೇ ಸಲ ಮಾರ್ಕೆಟ್ ಕೆಳಗಡೆ ಬಿದ್ದೋಯ್ತು. ಸೊ ಇದರಿಂದ ನಿಮ್ಗೆ ಏನ್ ತಿಳಿಸ್ಬೇಕು ಅಂತ ಇರೋದು ಅಂದ್ರೆ, ಪ್ರೀವಿಯಸ್ 3 ಇಯರ್ ಡೇಟಾ ನೋಡ್ತಿದ್ರೆ ನಾವು, ಮಾರ್ಕೆಟ್ ಯಾವಾಗ್ಲೂ ಬೆಳಗಿನ ಜಾವ 11 ಗಂಟೆ ತನಕ ಒಂದು ರೇಂಜ್ ಅಲ್ಲಿ ಮೂವ್ಮೆಂಟ್ ಆಯ್ತಾ ಇರುತ್ತೆ. ಯಾವ ಸೈಡ್ ಫಸ್ಟ್ ಬ್ರೇಕ್ಔಟ್ ಕೊಡುತ್ತೋ ಆ ಸೈಡ್ ಎಂಟ್ರಿ ತೊಗೊಳೋದು ತುಂಬಾ ರಿಸ್ಕಿ ಆಗಿರುತ್ತೆ. ಆ ಸೈಡ್ ಎಲ್ಲ ಎಂಟ್ರಿ ತಗೊಂಡು ಟ್ರ್ಯಾಪ್ ಆಗಲಿ, ನಾವು ಸೆಕೆಂಡ್ ಸೈಡ್ಗೆ ಎಂಟ್ರಿ ತೊಗೊಳೋಣ. ಅಂದ್ರೆ ಮಾರ್ಕೆಟ್ ಮೇಲ್ಗಡೆ ಬ್ರೇಕ್ ಆಯ್ತು ಅಂದ್ರೆ ನಾವು ಕಾದ್ಬಿಟ್ಟು ಮತ್ತೆ ರೇಂಜಿಗೆ ಬಂದಾಗ ಕೆಳಗಡೆ ಡೌನ್ ಸೈಡ್ ಆದಂಗೆ ನಾವು ಟ್ರೇಡ್ನ ಪ್ಲಾನ್ ಮಾಡ್ಬೋದು. ಒಂದ್ ವೇಳೆ ಮಾರ್ಕೆಟ್ ಏನಾರ ಕೆಳಗಡೆ ನಿಧಾನಕ್ಕೆ ಹೋಗಿ ಕೆಳಗಡೆ ಬ್ರೇಕ್ಔಟ್ ಕೊಡ್ತು ಅಂದ್ರೆ, ಅದಾದ್ಮೇಲೆ ನಾವು ಮತ್ತೆ ಮೇಲ್ ಬರೋದಾಗ ಕಾದಿ ಅಪ್ ಸೈಡ್ಗೆ ಟ್ರೇಡ್ ಪ್ಲಾನ್ ಮಾಡ್ಬೋದು. ಇದಾಗಿತ್ತು ಭಾನುವಾರಕ್ಕೆ ನಿಮ್ಗಳಿಗೆ ನಿಫ್ಟಿ 50ಯ ಒಂದು ಅನಾಲಿಸಿಸ್. ಈ ಒಂದು ರೀಲ್ ನಿಮ್ಗೆ ಇಷ್ಟ ಆಗಿದ್ರೆ ನನ್ನೊಂದು ಪೇಜ್ನ ಫಾಲೋ ಮಾಡ್ಕೊಳ್ಳಿ. ಇದೇ ರೀತಿ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಮತ್ತೆ ಶೇರ್ಸ್ ರಿಲೇಟೆಡ್ ಅಪ್ಡೇಟ್ ಬರ್ತಾನೆ ಇರುತ್ತೆ.